ನಮಸ್ಕಾರ ರೀ ಎಲ್ಲರಿಗೂ. ಮತ್ತು ಏನಂತೀರಿ, ಎಲ್ಲ ಆರಾಮದಿರಂತೀರಿ. ಸೊ ಇನ್ನೂ ಒಂದು ಸಣ್ಣ ಪ್ರಯತ್ನ ಮಾಡಕತ್ತೀವಿ. ರೀಸೆಂಟ್ಲಿ ಏನಪ್ಪ ನಾನು ಕೊಪ್ಪಳ ಮತ್ತು ಹಂಪಿ ಅಂಜನಾದ್ರಿಗೆ ಭೇಟಿ ಕೊಟ್ಟಿದ್ದೆ. ಸೊ ಅದೇ ರೀತಿ ಏನಪ್ಪ ಅಂದರೆ ಅಲ್ಲಿ ಭೇಟಿ ಕೊಟ್ಟು ಒಂದು ಸಣ್ಣ ಮಿನಿ ಬ್ಲಾಗ್ ಮಾಡೀನಿ ನಿಮಗೋಸ್ಕರ. ಸೊ ಇಷ್ಟವಾದರೆ ಏನಪ್ಪ ಅಂದ್ರೆ ಲೈಕ್ ಮಾಡಿರಿ, ಮತ್ತು ಈ ಹೊಸ ಒಂದು ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಟ್ರೈನ್ ಕೂಡ ಬಂತು. ಈ ಟ್ರೈನ್ ಹತ್ತಿ ಕೂತು ಈಗ ಎಲ್ಲಿ ಕೊಪ್ಪಳಕ್ಕೆ ಏನಪ್ಪ ಅಂದರೆ ಒಂದು ಪ್ರಯಾಣವನ್ನು ಬೆಳೆಸೋಣ. ಸೊ ಟ್ರೈನ್ ಬಿಟ್ಟಾಗ ಏನಪ್ಪ ಅಂದ್ರೆ ಒಂದು 4 ಗಂಟೆ ಆಗಿತ್ತು. ಟೈಮ್ ನೋಡಿದ್ರೆ ಏನಪ್ಪ ಒಂದು 6 ತಾಸಿಗೆ ಅಲ್ಲಿ ಕೊಪ್ಪಳಕ್ಕೆ ರೀಚ್ ಆಗೋಂಗೆ ಅನ್ಸಕತ್ತಿತ್ತು. ಸೊ ಎಷ್ಟಪ್ಪ ಅಂದ್ರೆ ಒಂದು 9 ಸುಮಾರು 10 ಗಂಟೆಗೆ ರೀಚ್ ಆಗ್ಬೋದು. ಸೊ ಏನೋ ಒಂದು ಸುಂದರವಾದಂಥ ದೃಶ್ಯ ನಂಗೆ ಕಾಣ್ತು. ಸೊ ಹಾಗೆ ಏನಪ್ಪ ಅಂದರೆ ಕೊಪ್ಪಳಕ್ಕೆ ರೀಚ್ ಆಗಿ ಮತ್ತು ನಾಳೆ ಬೆಳಗ್ಗೆ ಎದ್ದು ಹಂಪಿಗೆ ಪ್ರಯಾಣ ಬೆಳೆಸ್ತಾ ಅಂತ ಹೇಳಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್. ಸೊ ಮಾರನೇ ದಿವಸ ಏನು ಮಾಡಿದಪ್ಪ ಅಂದರೆ ನಾನು ಮತ್ತು ನನ್ನ ಫ್ರೆಂಡು ಕೊಪ್ಪಳ ಬಸ್ ಸ್ಟ್ಯಾಂಡಿಂದ ಏನಪ್ಪ ಅಂದರೆ ಹೊಸಪೇಟೆಗೆ ಪ್ರಯಾಣ ಮಾಡಿದ್ವಿ. ಸೊ ಅಲ್ಲಿಂದ ಏನಪ್ಪ ಅಂದರೆ ಹಂಪಿಗೆ ಹೋಗ್ಬೇಕಂದ್ರೆ ಒಂದು ಬಸ್ಸನ್ನು ಚೇಂಜ್ ಮಾಡಬೇಕು ಹೊಸಪೇಟೆಯಿಂದ. ಸೊ ಅದಕ್ಕೆ ಏನಪ್ಪ ಅಂದರೆ ನಾವು ಹೊಸಪೇಟೆಯಿಂದ ಒಂದು ಹಂಪಿಗೆ ಏನಪ್ಪ ಅಂದ್ರೆ ಬಸ್ಸನ್ನು ಚೇಂಜ್ ಮಾಡಬೇಕು. ಸೊ ಎಲ್ಲೆಲ್ಲೇ ಹೇಳ್ಬೇಕನ್ನಿಸ್ತೈತಿ ನಾನು ಹೇಳ್ತೀನಿ. ಸೊ ಏನಪ್ಪ ಅಂದ್ರೆ ಜಸ್ಟ್ ಟ್ರಿಪ್ಪನ್ನು ಒಂದು ಎಂಜಾಯ್ ಮಾಡಿ. ಸೊ ಅಲ್ಲಿಂದ ಹಿಡ್ಕೊಂಡು ನಾವು ಏನಪ್ಪ ಅಂದರೆ ಹಂಪಿ ಬಸ್ ಹಿಡ್ಕೊಂಡು ಹೊಸಪೇಟೆಯಿಂದ ಹಂಪಿಗೆ ಬಂದು. ಸೊ ಇದೇನಪ್ಪ ಅಂದರೆ ಒಂದು ಹಂಪಿಯ ಎಂಟ್ರನ್ಸ್. ನೀವು ಹಂಪಿಗೆ ಎಂಟ್ರ್ ಆದ್ರಪ್ಪ ಅಂದರೆ ಇವೆಲ್ಲ ಏನಪ್ಪ ನಿಮ್ಗೊಂದು ಎಂಟ್ರನ್ಸನ್ನು ನೋಡಕ್ಕೆ ಸಿಗ್ತೈತಿ. ಸೊ ಬಸ್ ಏನಪ್ಪ ಅಂದರೆ ಎಲ್ಲ ಫುಲ್ ರಶ್. ಯಾವುದಪ್ಪ ಅಂದರೆ ಒಂದು ಫ್ರೀ ಭಾಗ್ಯ, ಆಧಾರ್ ಕಾರ್ಡ್ ಭಾಗ್ಯ ಅಂತ ಹೇಳ್ಬೋದು. ಸೊ ಬಸ್ಸಿಂದ ನಾವು ಇಳಿದ ತಕ್ಷಣ ಏನಪ್ಪ ಅಂದ್ರೆ ನಾವೊಂದು ಹಂಪಿಯ ವಿರೂಪಾಕ್ಷ ದೇವಾಲಯದ ಏನಪ್ಪ ಅಂದ್ರೆ ಒಂದು ಎಂಟ್ರೆನ್ಸ್ನ ನಾವು ನೋಡ್ಬೋದು. ಸೊ ಈಗ ನಾ ಏನು ಮಾಡತ್ತೇನಂದ್ರೆ ಈ ಹಂಪಿ ವಿರೂಪಾಕ್ಷ ದೇವಾಲಯ ಎಂಟ್ರೆನ್ಸ್ಗೆ ಹೋಗತ್ತೀನಿ. ಸೊ ಅಲ್ಲಿ ನಾವು ಅಲ್ಲಿ ದರ್ಶನ ಪಡ್ಕೊಂಡು ಮುಂದಿನ ಪ್ಲ್ಯಾನ್ ಏನಪ್ಪ ಅಂದ್ರೆ ಅಂಜನಾದ್ರಿಗೆ ಭೇಟಿ ನೀಡಬೇಕಂತ ಪ್ಲ್ಯಾನ್ ಐತಿ. ಸೊ ಹೋಗೋಣ ಬನ್ನಿ. ಸೊ ಅಲ್ಲಿ ಹೋದ ತಕ್ಷಣ ಏನಪ್ಪ ಅಂದರೆ ನಮಗೆ ಒಂಥರ ಜಾತ್ರೆ ಥರ ಕಾಣಿಸು. ಅಲ್ಲಿ ಏನಪ್ಪ ಅಂದರೆ ಜನ ಎದಕ್ಕಪ್ಪ ಅಂದ್ರೆ ಅಲ್ಲಿ ಗಜರಾಜ. ಸೊ ಗಜರಾಜನ ಆಶೀರ್ವಾದ ಪಡ್ಕೊಳಕ್ಕೆ ಏನಪ್ಪ ಅಂದರೆ ನಾವು ನಿಂತ್ಕೊಂಡು. ಸೊ ಅಲ್ಲಿ ಫಾರಿನರ್ಸ್ ಕೂಡ ಸಾಕಷ್ಟು ಜನ ಇದ್ದರು ಆ ಗಜರಾಜನ ಆಶೀರ್ವಾದ ಪಡ್ಕೊಳಕ್ಕೆ. ಸೊ ಅಲ್ಲಿಂದ ಮುಂದೆ ನಾವು ವಿರೂಪಾಕ್ಷ ದೇವಾಲಯ ಎಂಟ್ರೆನ್ಸ್ಗೆ ಹೊಂಟು. ಸೊ ಮತ್ತು ನೀವು ಕೇಳಿರ್ಬೋದು ಹಂಪಿಯಲ್ಲಿ ಏನಪ್ಪ ಅಂದ್ರೆ ವಿರೂಪಾಕ್ಷ ದೇವಾಲಯ ಗೋಪುರ ಏನಪ್ಪ ಅಂದ್ರೆ ಒಂದು ಅದರ ನೆರಳು ಒಂದು ಉಲ್ಟಾ ಕಾಣಿಸ್ತತಿ ಅಂತ ಹೇಳಿ. ಸೊ ಇದ್ರದ್ದು ಏನಪ್ಪ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಇದು ಸೂಜಿರಂದ ಕ್ಯಾಮ್ರಾದಲ್ಲಿ ನಾವು ನೋಡಿದಾಗ ಅದು ನಮಗೆ ಉಲ್ಟಾ ಕಾಣಿಸ್ತೈತಿ. ಸೊ ಅವಾಗಿನ ಕಾಲದಾಗ ನೋಡಿ ವೈಜ್ಞಾನಿಕವಾಗಿ ಹೆಂಗೆ ಮುಂದುವರೆದಿದ್ರು ಇವರು ಅಂಥೇಳಿ. ಸೊ ನೋಡಿದನು. ಸೊ ಹಾಗೆ ಸುಮ್ಮನೆ ಅಡ್ಡಾಡ್ತಿದ್ದೆ. ಸೊ ಅಲ್ಲಿ ಒಬ್ಬ ಏನಪ್ಪ ಅಂದರೆ ಮಂಗ ಒಬ್ಬರದ್ದು ಏನಪ್ಪ ಬಾಟ್ಲಿಯನ್ನು ಇಸ್ಕೊಂಡು ಏನಪ್ಪ ಏನೋ ನೀರನ್ನು ಕುಡಿಯಾಕತ್ತಿತ್ತು. ಸೊ ಇದೇನಪ್ಪ ಅಂದರೆ ಒಂದು ಹಂಪಿಯ ದರ್ಶನ. ಸೊ ನೋಡಿ ಯಾವ ರೀತಿ ಐತಿ. ಸೊ ಎಲ್ಲ ಏನಪ್ಪ ನೋಡಿದೆ. ಸೊ ನೋಡ್ಕೊಂಡು ಏನು ಮಾಡಿದಪ್ಪ ಅಂದ್ರೆ ಒಂದು ದೇವಾಲಯದ ಒಂದು ಸುತ್ತಲೂ ಏನಪ್ಪ ವಿಡಿಯೋ ತೆಗೆದೆ. ಸೊ ಈ ವಿಡಿಯೋ ಏನಪ್ಪ ನಮ್ಮ ದೋಸ್ತ್ ತೆಗೆದಿದ್ದದ. ಸೊ ಹಂಗೆ ಏನಪ್ಪ ನಿಮಗೂ ಕೂಡ ತೋರಿಸ್ತೀನಿ ಒಂದು ಹಂಪಿಯ ಒಂದು ದೃಶ್ಯ ಅಥವಾ ಅದರ ವಿಡಿಯೋ. ಸೊ ಅದನ್ನ ನೋಡಿ ಮತ್ತೆ ಏನಪ್ಪ ವಿಡಿಯೋನ ಎಂಜಾಯ್ ಮಾಡಿ. ಸೊ ಇಲ್ಲಿಗೆ ಏನಪ್ಪ ಅಂದರೆ ನಮ್ಮ ಬ್ಲಾಗನ್ನು ಹಂಪಿ ಒಂದು ದರ್ಶನವನ್ನು ಮುಗಿಸೋಣಂತ. ಸೊ ನಾಳೆ ಏನಪ್ಪ ಅಂದರೆ ನಾನು ನಿಮಗೆ ಅಂಜನಾದ್ರಿ ಬೆಟ್ಟ ಅದರ ಕುರಿತು ಒಂದು ಮಾಹಿತಿ ಕೊಡ್ತೀನಿ. ಸೊ ಅಲ್ಲಿವರೆಗೂ ಏನಪ್ಪ ಅಂದರೆ ನಿಮ್ಗೆ ಈ ಬ್ಲಾಗು ಅಥವಾ ವಿಡಿಯೋ ಇಷ್ಟವಾದರೆ ಏನಪ್ಪ ಅಂದರೆ ಲೈಕ್ ಮಾಡಿರಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಏನೋ ಒಂದು ಹೊಸ ಪ್ರಯತ್ನ ಬ್ಲಾಗ್ ಮಾಡೋ ಮುಖಾಂತರ. ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು. you.
ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ